ಜನ್ಮದಿನವಾಗಿದೆ. ಗಾಂಧೀಜಿಯವರು 2ನೇ ಅಕ್ಟೋಬರ್ 1869ರಂದು ಗುಜರಾತ್ನ ಪೋರ್ಬಂದರ್ನಲ್ಲಿ ಜನಿಸಿದರು. ಗಾಂಧೀಜಿಯವರ ಪೂರ್ಣ ಹೆಸರು ಮೋಹನ್ದಾಸ್ ಕರಮ್ಚಂದ್ರ ಗಾಂಧಿ. ಮಹಾತ್ಮ ಗಾಂಧಿಯವರು ಭಾರತದ ಸ್ವತಂತ್ರಕ್ಕಾಗಿ ಹೋರಾಡಿದ ರಾಷ್ಟ್ರೀಯ ನಾಯಕರಲ್ಲಿ ಒಬ್ಬರು. ಇಂದು ನಾವು ಗಾಂಧಿ ಜಯಂತಿಯನ್ನು ಆಚರಿಸಲು ಸೇರಿದ್ದೇವೆ. ಇದು ನಮ್ಮ ಹೃದಯದಲ್ಲಿ ಮತ್ತು ಭಾರತದ ಸಂಸ್ಕೃತಿ ಇತಿಹಾಸದಲ್ಲಿ ಆಳವಾದ ಮಹತ್ವವನ್ನು ಹೊಂದಿದೆ. ಈ ದಿನದಂದು ಅಹಿಂಸೆ, ಸತ್ಯ ಮತ್ತು ಅಚಲ ಸಂಕಲ್ಪದ ಮೂಲಕ ನಮ್ಮ ದೇಶವನ್ನು ಗಾಂಧೀಜಿಯವರು ಮುನ್ನಡೆಸಿದ ಮಹಾನ್ ಚೇತನ ಮಹಾತ್ಮ ಗಾಂಧಿಯವರಿಗೆ ನಾವು ನಮನವನ್ನು ಸಲ್ಲಿಸುತ್ತಿದ್ದೇವೆ. ಶಾಂತಿ, ನ್ಯಾಯ ಮತ್ತು ಸಮಾನತೆಯ ನಿರಂತರ ಮೌಲ್ಯಗಳಿಗೆ ಗಾಂಧೀಜಿಯವರ ಜೀವನ ಸಾಕ್ಷಿಯಾಗಿದೆ. ಸತ್ಯಕ್ಕೆ ಅವರಿಗಿರುವ ಅಚಲವಾದ ಬದ್ಧತೆಯನ್ನು ಸಾಮಾನ್ಯವಾಗಿ ಸತ್ಯಾಗ್ರಹ ಎಂದು ಕರೆಯಲಾಗುತ್ತದೆ. ಇದು ಸ್ವತಂತ್ರ ಹೋರಾಟಕ್ಕೆ ಲಕ್ಷಾಂತರ ಜನರನ್ನು ಪ್ರೇರೇಪಿಸಿತು. ಶಾಂತಿಯು ಪ್ರತಿರೋಧವಾಗಿ ಸ್ಮಾರಕ ಬದಲಾವಣೆಯನ್ನು ತರಬಹುದು ಮತ್ತು ಪ್ರಬಲ ಸಾಮ್ರಾಜ್ಯಗಳನ್ನು ಸಹ ನೈತಿಕ ಶಕ್ತಿಯ ಮೂಲಕ ಸೋಲಿಸಬಹುದು ಎಂದು ಅವರು ಪ್ರದರ್ಶಿಸಿದರು. ಗಾಂಧೀಜಿಯವರ ಪ್ರಭಾವ ಭಾರತದ ಗಡಿ ಆಚೆಗೂ ವ್ಯಾಪಿಸಿತು. ಅಹಿಂಸೆ ಮತ್ತು ಸತ್ಯ ಅವರ ಬೋಧನೆಗಳು ಪ್ರಪಂಚಾದ್ಯಂತ ಪ್ರತಿಧ್ವನಿಸಿವೆ. ನ್ಯಾಯ ಮತ್ತು ಸ್ವಾತಂತ್ರ್ಯಕ್ಕಾಗಿ ಅಹಿಂಸಾಕತೆ ಚಳುವಳಿಗಳು ಪ್ರೇರೇಪಿಸಿದೆ. ನಾವು ಈ ದಿನವನ್ನು ನಾವು ಸ್ಮರಿಸುವಾಗ ನಾವು ಮನುಷ್ಯನನ್ನು ಮಾತ್ರವಲ್ಲ, ಅವರು ಬದುಕಿದ ತತ್ವಗಳನ್ನು ಸಹ ನೆನಪಿಸಿಕೊಳ್ಳೋಣ. ಅಹಿಂಸೆ, ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕೆ ನಮ್ಮ ಬದ್ಧತೆಯನ್ನು ಪುನರ್ರಚಿಸೋಣ. ಸಂಘರ್ಷಗಳು ಮತ್ತು ವಿಭಜನೆಗಳು ನಾಶವಾದರೆ ಜಗತ್ತಿನ ಗಾಂಧೀಜಿಯವರ ಏಕತೆ ಮತ್ತು ಸಹಾನುಭೂತಿಯನ್ನು ಸಂದೇಶಿಸುವ ಎಂದಿಗಿಂತಲೂ ಹೆಚ್ಚು ಪ್ರಸ್ತುತವಾಗೋಣ. ಶಾಂತಿ ಮತ್ತು ಸಹೃದಯತೆಯನ್ನು ಅವರು ಆದರ್ಶಿಸಲು ಮೇಲ್ಗೈ ಸಾಧಿಸುವ ಜಗತ್ತನ್ನು ರಚಿಸಲು ಆದರ್ಶವಾಗಿ ಶ್ರಮಿಸೋಣ. ಜಗತ್ತನ್ನು ರಚಿಸಲು ನಾವು ಶ್ರಮಿಸೋಣ. ಹಾಗೆ ಅವರು ಬೆಳಗಿಸಿದ ಸತ್ಯ ಮತ್ತು ಅಹಿಂಸೆ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋಣ, ಮುಂದೆ ಬರೆಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.